ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಆಹಾರ ಸುರಕ್ಷತಾ ಇಲಾಖೆಯಿಂದ ಮತ್ತೊಂದು ದಿಟ್ಟ ಹೆಜ್ಜೆ ಇಡಲಾಗಿದೆ. ಕಳಪೆ ಆಹಾರದ ಬಳಿಕ ಇದೀಗ ನಕಲಿ ಔಷಧಿಗಳ ಪರಿಶೀಲನೆ. ಹೋಟೆಲ್ಗಳ ಬಳಿಕ ಇದೀಗ ನಕಲಿ ಔಷಧಿಗಳ ಮೇಲೆ ದಾಳಿಯನ್ನ ಮಾಡಲಾಗಿದೆ. ನಕಲಿ ಔಷಧಿಗಳ ಕಂಪನಿಗಳ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ವಿದೇಶಿ ಔಷಧಿಗಳ ಲೇಬಲ್ ಅಂಟಿಸಿ ನಕಲಿ ಔಷಧಿಯನ್ನ ತಯಾರಿ ಮಾಡ್ತಾ ಇದ್ರು. ನಕಲಿ ಔಷಧಿ ತಯಾರಿಸುವ ಕಂಪನಿಗಳ ಮೇಲೆ ರೇಡ್ ಆಗಿದೆ. ಬಿಡದಿಯ ಟೋಲ್ ಗೇಟ್ ಬಳಿ ಇರುವಂತಹ ಗೋಡೌನ್ ಮೇಲೆ ದಾಳಿ ಆಗಿರೋದು. ದಾಳಿ ವೇಳೆ 5 ಕೋಟಿ ಬೆಲೆಯ ನಕಲಿ ಔಷಧಿಗಳು ಪತ್ತೆಯಾಗಿದೆ. ನಕಲಿ ಔಷಧಿಗಳನ್ನ ಜನರಿಗೆ ನೀಡಿ ಜನರ ಆರೋಗ್ಯದ ಜೊತೆಗೆ ಆಟ ಆಡ್ತಾ ಇದ್ರು. ಬೆಂಗಳೂರಿನ ಚೇತನ್ ಈ ದಂಧೆಯ ಪ್ರಮುಖ ಆರೋಪಿ ಅಂತ ಹೇಳಲಾಗ್ತಾ ಇದೆ. ಯಾವುದೇ ಲೈಸೆನ್ಸ್ ಇಲ್ಲ, ಅಕ್ರಮವಾಗಿ ನಡೆಸ್ತಾ ಇರುವಂತ ದಂಧೆ ಇದು. ದಾಳಿ ಮಾಡಿದಂತ ವೇಳೆ ಹಲವು ವಿದೇಶಿ ಕಂಪನಿಗಳ ಲೇಬಲ್ಗಳು ಪತ್ತೆಯಾಗಿದೆ. ಲೇಬಲ್ ಅನ್ನ ಟೆಸ್ಟ್ ಮಾಡಿ ನೋಡಿದ್ರೆ ಅಲ್ಲಿ ಯಾವುದೂ ಕೂಡ ಸರಿಯಾಗಿ ಇಲ್ಲ. ಹಾಗಾಗಿ ಆ ಒಂದು ಔಷಧಿಗಳನ್ನ ಅಧಿಕಾರಿಗಳು ಇದೀಗ ಸೀಸ್ ಮಾಡಿದ್ದಾರೆ. ಪರಿಶೀಲನೆಯ ಬಳಿಕ ಕಂಪನಿಗಳ ಗೋಡನ್ ಮಾಲೀಕರಿಗೆ ನೋಟಿಸ್, ಕೋಟಿ ರೂಪಾಯಿ ಮೌಲ್ಯದ ನಕಲಿ ಔಷಧಗಳನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ವಿದೇಶಿ ಲೇಬಲ್ ಅನ್ನ ತಂದುಕೊಂಡು ಇಲ್ಲಿ ಇವರು ನಕಲಿ ಔಷಧಿಗಳನ್ನ ಮಾಡಿ ಅಕ್ರಮವಾಗಿ ಸೇಲ್ ಮಾಡ್ತಾ ಇದ್ರು ಅಂತ ಹೇಳಿ ಒಟ್ಟಾರೆ ಈಗ ದಾಳಿ ನಡೆಸಿದಂತ ಸಂದರ್ಭದಲ್ಲಿ ಈ ಎಲ್ಲ ಅಂಶಗಳು ಕೂಡ ತಿಳಿದು ಬಂದಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್ ದೂರವಾಣಿ ಸಂಪರ್ಕದಲ್ಲಿ. ಭವ್ಯ, ಆಹಾರ ಸುರಕ್ಷತಾ ಇಲಾಖೆಯಿಂದ ತೆಗೆದುಕೊಂಡಿರುವ ಮತ್ತೊಂದು ಸ್ಟೆಪ್ ಇದು. ಕಳಪೆ ಆಹಾರ ಆಯಿತು, ನಕಲಿ ಔಷಧಿಯ ಬಗ್ಗೆ ದಾಳಿ ನಡೆಸಿದಂತ ಸಂದರ್ಭದಲ್ಲಿ ಏನೆಲ್ಲ ಆಘಾತಕಾರಿ ಅಂಶಗಳು ರಿವೀಲ್ ಆಗಿದೆ, ಅಲ್ಲಿ ನಡೆದಿದ್ದಂತಹ ಜಾಲ ಏನು? ಖಂಡಿತ ದಿವ್ಯದ ಸದ್ಯ ಈಗಾಗಲೇ ಆಹಾರ ಇಲಾಖೆ 5 ಸ್ಟಾರ್ 7 ಸ್ಟಾರ್ ಹೋಟೆಲ್ ಆದ್ಮೇಲೆ PG ಮೇಲೆ ದಾಳಿ ಮಾಡಿದ್ರು. ಸದ್ಯ ಮತ್ತೊಮ್ಮೆ ಒಂದು ದೊಡ್ಡ ನಿರ್ಧಾರ ತೆಗೆದುಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಆಹಾರ ಸುರಕ್ಷತೆ ಇಲಾಖೆ ಅಧಿಕಾರಿಗಳಾಗಿರ್ಬೋದು, ಹಾಗೇನೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ನಕಲಿ ಔಷಧಿ ಕಂಪನಿಗಳ ಮೇಲೆ ದಾಳಿಯನ್ನ ಮಾಡಿದ್ದಾರೆ. ವಿಶೇಷ ಔಷಧಿಗಳ ಲೇಬಲ್ ಅಂಟಿಸಿ ನಕಲಿ ಔಷಧಿಯನ್ನ ಇವರು ತಯಾರಿ ಮಾಡ್ತಾ ಇದ್ರು. ಬಿಡದಿಯ ಟೋಲ್ ಗೇಟ್ ಬಳಿ ಇರುವ ಗೋಡೌನ್ ಮೇಲೆ ನಿನ್ನೆ ಸಂಜೆ ದಾಳಿ ಮಾಡಿ ಬಂದದ್ದು. ದಾಳಿ ವೇಳೆ 5 ರಿಂದ 6 ಕೋಟಿ ಬೆಲೆಯ ನಕಲಿ ಔಷಧಿಗಳು ಕೂಡ ಪತ್ತೆಯಾಗಿರುವಂತದ್ದು. ಅಷ್ಟು ಮಾತ್ರವಲ್ಲದೆ ಲೇಬಲ್ ಪರೀಕ್ಷಿಸುವ ಸಂದರ್ಭದಲ್ಲಿ ಬಹುತೇಕವಾಗಿ ನಕಲಿ ಅನ್ನೋದು ಕೂಡ ಬೆಳಕಿಗೆ ಬಂದಿರುವಂತದ್ದು. ಸೊ ಹೀಗಾಗಿ ಅದನ್ನೆಲ್ಲ ಸೀಸ್ ಮಾಡುವಲ್ಲಿ ಈಗಾಗಲೇ ಯಶಸ್ವಿಯಾಗಿದ್ದಾರೆ. ಸ್ಥಳೀಯರೊಬ್ಬರಿಗೆ ಸೇರಿದ ಫಾರ್ಮರ್ಸ್ ಅನ್ನ ಲೀಸ್ಗೆ ಪಡೆದು ಬೆಂಗಳೂರು ಮೂಲದ ಚೇತನ್ ಎಂಬಾತ ಈ ದಂಧೆಯ ಪ್ರಮುಖ ರೂವಾರಿಯಾಗಿದ್ದ ಅನ್ನೋದು ಈಗಾಗಲೇ ತನಿಖೆಯಲ್ಲಿ ಕೂಡ ಬೆಳಕಿಗೆ ಬಂದಿರುವಂತದ್ದು. ಪ್ರಮುಖವಾಗಿ ದಿವ್ಯಾ, ಕ್ಯಾನ್ಸರ್ ಚಿಕಿತ್ಸೆಗೆ ಬಳಸುವ ಔಷಧಗಳಿಗೆ ಪ್ರತಿಷ್ಠಿತ ಔಷಧ ಕಂಪನಿಯ ಹೆಸರಿನ ಲೇಬಲ್ಗಳನ್ನ ಅಂಟಿಸಿ ಮಾರುಕಟ್ಟೆಗೆ ಮಾರಾಟ ಮಾಡ್ತಾ ಇದ್ರು. ಸುಮಾರು 600 ಮೌಲ್ಯದ ಔಷಧಗಳನ್ನ 6,000ದಿಂದ 8,000ದಿಂದ 10,000 ರೂಪಾಯಿವರೆಗೆ ಮಾರಾಟ ಮಾಡ್ತಿರುವಂತಹ ವಿಚಾರ ಕೂಡ ತನಿಖೆಯಲ್ಲಿ ಬಯಲಾಗಿದೆ. ಎಲ್ಲೋ ಒಂದು ಕಡೆ ಇವರು ಆರೋಗ್ಯದ ಅಂದ್ರೆ ಮನುಷ್ಯನ ಆರೋಗ್ಯದ ಜೊತೆ ಆಟ ಆಡಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಯಾಕಂದ್ರೆ ಈಗಿನ ಜನರೇಷನ್ ನಾವು ನೋಡ್ಬೋದು, ಬಹುತೇಕ ಮಂದಿಗೆ ಕ್ಯಾನ್ಸರ್ ರೋಗ ದೃಢವಾಗುತ್ತೆ. ಈ ಸಂದರ್ಭದಲ್ಲಿ ಹೇಗಾದ್ರೂ ಮಾಡಿ ಕ್ಯಾನ್ಸರ್ ಇಂದ ಮುಕ್ತಿ ಪಡಿಬೇಕಂತ ಬಹುತೇಕ ಮಂದಿ ವೈದ್ಯರ ಬಳಿ ಹೋಗ್ತಾರೆ. ಹಾಗೇನೆ ಕೆಲವರು ಬಹಳಷ್ಟು ಮೆಡಿಸಿನ್ ಗಳನ್ನ ಕೂಡ ತೆಗೆದುಕೊಳ್ತಾರೆ. ಸೊ ಎಲ್ಲೋ ಒಂದ್ ಕಡೆ ತಾವು ಕ್ಯೂರ್ ಆಗಿ ತಮ್ಮ ಕುಟುಂಬಸ್ಥರ ಜೊತೆ ಮತ್ತೆ ಸಂತೋಷದಿಂದ ಇರಬಹುದು ಅಂತ. ಆದ್ರೆ ಈ ಕಳಪೆ ರೀತಿಯಾದಂತಹ ಕ್ಯಾನ್ಸರ್ ಮದ್ದನ್ನ ತಯಾರಿ ಮಾಡ್ತಾ ಇರೋದು ನಿಜಕ್ಕೂ ವಿಪರ್ಯಾಸ ಅಂತ ಹೇಳ್ಬೋದು. ಸದ್ಯ ಆರೋಗ್ಯ ಇಲಾಖೆ ಅಧಿಕಾರಿಗಳು ಇನ್ನೂ ಕೂಡ ತನಿಖೆಯನ್ನ ಮುಂದುವರಿಸಿರುವಂತದ್ದು. ದಿವ್ಯಾ, ಓಕೆ, ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ.